ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತು ನಾವೇನು ಮಾಡೋಣ, 11 ಡಿಸೆಂಬರ್ 2023 ಕ್ವಶನ್ ಪೇಪರ್ನ ಸ್ಟಡಿ ಮಾಡೋಣ. ಅಂದರೆ NET 2023 ಕ್ವಶನ್ ಪೇಪರ್. ಇದು ಪೇಪರ್ 1ನಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಕ್ಲಾಸಸ್ನ ನಾನು ಮಾಡ್ತಾಯಿದ್ದೀನಿ. ಐ ಥಿಂಕ್ ದಿಸ್ ಇಸ್ 7th ಕ್ಲಾಸ್. ಸೊ ನೀವೇನು ಮಾಡಿರಿ, ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ನ ನೋಡ್ತಾ ಬನ್ನಿ. ನೆಕ್ಸ್ಟು ಏನಂದರೆ ಈ 2023 ಆಲ್ ಶಿಫ್ಟ್ ಕ್ವಶನ್ಸ್ನು ನಾನು ಸಾಲ್ವ್ ಮಾಡ್ತೀನಿ. ಫ್ರೀ ಕ್ಲಾಸಸ್ ಇರುತ್ತೆ, ಡೈಲಿ ವಾಚ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಸಿ ಸ್ವಯಂ ಪ್ರಭಾ ಕೋರ್ಸ್ ಆರ್ ಬ್ರಾಡ್ಕಾಸ್ಟೆಡ್ ಆನ್ TV. ಮೂಕ್ಸ್ ಆರ್ ಓನ್ಲಿ ಅವೈಲೇಬಲ್ ಇನ್ ಇಂಗ್ಲೀಷ್. ಸೊ ಇವೆರಡು ಸ್ಟೇಟ್ಮೆಂಟ್ ಬಗ್ಗೆ ಏನು ಅನ್ನಿಸ್ತದೆ? ಸಿ ಈ ಸ್ವಯಂ ಪ್ರಭಾ ಕೋರ್ಸಸ್ ಆರ್ ಬ್ರಾಡ್ಕಾಸ್ಟೆಡ್ ಆನ್ TV. ಎಸ್, ರೈಟ್, ಇದು TV ಬ್ರಾಡ್ಕಾಸ್ಟ್ ಇದೆ. ಓಕೆ, ಬಟ್ ಇನ್ ಮೂಕ್ಸ್ ಆರ್ ಓನ್ಲಿ ಅವೈಲೇಬಲ್ ಇನ್ ಇಂಗ್ಲೀಷ್. ನೋ, ಮೂಕ್ಸ್ ಏನಂದರೆ ನಂಬರ್ ಆಫ್ ಲ್ಯಾಂಗ್ವೇಜಸ್ ಒಳಗಡೆ ನಮಗೆ ಪ್ರೊಸೀಡ್ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 3. ಓಕೆನಾ? ನೆಕ್ಸ್ಟ್ ಕ್ವಶನ್, ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2. ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್, ಫಾರ್ಮೇಟಿವ್ ಇವ್ಯಾಲ್ಯುವೇಷನ್, ಸಮೆಟಿವ್ ಇವ್ಯಾಲ್ಯುವೇಷನ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಇದ್ದಾವೆ. ಸಿ ದ ಮಾನಿಟರ್ ದ ಲರ್ನಿಂಗ್ ಪ್ರೋಗ್ರೆಸ್ ಆಫ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ಸ್ಟ್ರಕ್ಷನ್ ಟು ನೋ ದ ಅಂಡರ್ಲೈಯಿಂಗ್ ಕೋರ್ಸ್ ಆಫ್ ವೀಕ್ನೆಸಸ್ ಆಲ್ ಸ್ಟೂಡೆಂಟ್ಸ್ ಲರ್ನಿಂಗ್, ಟು ನೋ ದ ಎಂಟ್ರಿ ಬಿಹೇವಿಯರ್, to certify the learner at the end of the course or an academic year or program. See here, ಈ ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್ ಅನ್ನೋದು ಯಾವುದಕ್ಕೆ ಆಗ್ಬೋದು? ಇದು ಮಾನಿಟರ್ ಮಾಡಲಿಕ್ಕಲ್ಲ. ಸೊ ದಿಸ್ ಈಸ್ ಅನ್ ಎಂಟ್ರಿ ಬಿಹೇವಿಯರ್. ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್ ಏನಕ್ಕೆ ಮಾಡ್ತೀವಿ ನಾವು? ಎಂಟ್ರಿ ಬಿಹೇವಿಯರ್ ಅಂದರೆ ಯಾರು ಫ್ಯಾಕಲ್ಟೀಸ್ ಏನಿರ್ತಾರಲ್ಲ, ಸೊ ಅವ್ರನ್ನ ನಾವು ಇವ್ಯಾಲ್ಯುವೇಟ್ ಮಾಡ್ತೀವಿ ಪ್ಲೇಸ್ಮೆಂಟಲ್ಲಿ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಹೇಳಿ, ಬಿಕಾಸ್ ಆಫ್ ಎಂಟರಿಂಗ್ ಟು ಅವರ್ ಓನ್ ಆಫೀಸಸ್, ರೈಟ್? ಸೊ ಟು ನೋ ದ ಎಂಟ್ರಿ ಬಿಹೇವಿಯರ್ ಈಸ್ ನೋನ್ ಆಸ್ ನ ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್. Then formative evaluation is monitor the learning progresses of students during the course of instruction is known as a formative. During the course of instruction is formative evaluation. Then summative evaluation means it is a certified that learner at the end of the course of academic year of program. Summative. Formative ಅಂದರೆ ಅಲ್ಲೇ ಇವಾಗ ಟೀಚ್ ಮಾಡೋದು, ಫೀಡ್ಬ್ಯಾಕ್ ತೊಗೊಳೋದು, ಟೀಚ್ ಮಾಡೋದು, ಫೀಡ್ಬ್ಯಾಕ್ ಅವ್ರ ಟೆಸ್ಟ್, ಎನಿಥಿಂಗ್. ಸೊ ಹೀಗೆ ಟಾಪಿಕ್ ಕಂಪ್ಲೀಟ್ ಆಗತ್ಲೇ ಸೊಲ್ಯೂಷನ್ಸು ಎಲ್ಲ ಮಾನಿಟರ್ ಮಾಡೋದು, ಇವೆಲ್ಲ ಹೆಂಗಂದರೆ ಡೇ ಟು ಡೇ ಲೈಫ್ ಒಳಗಡೆ ಫುಲ್ ಇರುತ್ತೆ. ಯಾವುದು? ಫಾರ್ಮೇಟಿವ್ ಅನ್ನೋದು. ಬಟ್ ಸಮೇಟಿವ್ ಅನ್ನೋದು ಅಟ್ ದ ಎಂಡ್ ಟೈಮ್ ಅಷ್ಟೇ ಇವ್ಯಾಲ್ಯುವೇಟ್ ಮಾಡೋದಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಅಂದರೆ ಟು ನೋ ದ ಅಂಡರ್ಲೈಯಿಂಗ್ ಕಾಸ್ ಆಫ್ ವೀಕ್ನೆಸ್ ಇನ್ ಸ್ಟೂಡೆಂಟ್ಸ್. That is diagnostic. Weakness is diagnostic evaluation. Okay. Next question. Research suggests that a majority of students cheat at some points in their academic career. Which one of the following is not recommendation to reduce cheating in the classroom? So question irodu, which is not a recommendation to reduce the cheating in the classroom. See, encourage collaboration with peers on assignments to provide a necessary support and decrease anxiety. To reduce the focus on grades and provides the material for students with which they must be familiar. Clear guidance on what constitutes cheating accompanied by consequences that when imposed will deter other students due to their severity. Ensure students are well prepared for assignments and tests. See, which is not a recommendation to reduce cheating in the classroom. ಕ್ವಶನ್ ಇರೋದು ನಾಟ್ ರೆಕಮೆಂಡೇಷನ್ ಅಂತ ಇದೆ. ಅಂದರೆ ಇಲ್ಲಿ ನಮಗೇನು ಇರಬೇಕು? ನೆಗೆಟಿವ್ ಫಾರ್ಮ್ಯಾಟ್ ಇರಬೇಕು. ನೆಗೆಟಿವ್ ಫಾರ್ಮ್ಯಾಟ್ನ ಅಬ್ಸರ್ವ್ ಮಾಡಿರಿ. ರೆಡ್ಯೂಸ್, ಸಿ ದ ಸೆಕೆಂಡ್ ಸ್ಟೇಟ್ಮೆಂಟ್, ರೆಡ್ಯೂಸ್ ದ ಫೋಕಸ್ ಆನ್ ಗ್ರೇಡ್ಸ್ ಆ್ಯಂಡ್ ಪ್ರೊವೈಡ್ ದ ಮಟೀರಿಯಲ್ ಫಾರ್ ಸ್ಟೂಡೆಂಟ್ಸ್ ವಿತ್
ವಿಚ್ ದೇ ಮಸ್ಟ್ ಬಿ ಫೆಮಿಲಿಯರ್ ಅಂತಂದು ಹೇಳಿದೆ. ಇದೇನೋ ಪ್ರೊವೈಡ್ ದ ಮಟೀರಿಯಲ್ ಫಾರ್ ಸ್ಟೂಡೆಂಟ್ಸ್, ದಿಸ್ ಇಸ್ ರೈಟ್, ಬಟ್ ರೆಡ್ಯೂಸ್ ದ ಫೋಕಸ್ ಆನ್ ಗ್ರೇಡ್ ಅಂತಂದು ಹೇಳಿದೆಲ್ಲ, ದಿಸ್ ಇಸ್ ರಾಂಗ್ ಆನ್ಸರ್. ಅಂದರೆ ಅದು ನೆಗೆಟಿವ್ ಫಾರ್ಮೆಟಲ್ಲಿದೆ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 2. ಓಕೆ, ನೆಕ್ಸ್ಟ್ ಕ್ವಶನ್. Adolescents tends to be highly self-aware and have a clear sense of their identity. Adolescents tend to develop ability to see the relationships and to solve the problems of increasing complexity and difficulty. See which is right and which one is wrong. So direct answer nodbidana. That is option number 4. One is right, first one is incorrect. Right, second one is correct. See, adolescent tends to highly self-aware. Adolescents already ಲಾಸ್ಟಲ್ಲಿ ಬಂದಿತ್ತಲ್ಲ, ಅಡಲಸೆಂಟ್ ಮೀನ್ಸ್ 10 to 19 ಏಜ್ ಗ್ರೂಪಲ್ಲಿ ಇರೋರು. ಸೊ ಇವರೇನಂತಾರೆ ಹೈಲಿ ಸೆಲ್ಫ್ ಅವೇರ್ ಅಂತಂದು ಹೇಳ್ತಾರೆ. ದಿಸ್ ಇಸ್ ರಾಂಗ್. ದೆನ್ ನೆಕ್ಸ್ಟ್ ಏನಿದೆ, adolescents tend to develop an ability to see a relationship to solve the problems of increasing complexity and difficulty. Right. Okay, next question. Which of the following basic requirement for effective teaching? Ignoring individual differences among the students, adequate resources and technology, use of traditional teaching methods, rigid adherence to curriculum guidance. Here the main basic requirement for effective teaching is technology, resources and technology. Option 2 is the answer. Next question. Okay, next to ಏನಂದ್ರೆ 12 December 2023 ಶಿಫ್ಟ್ 1 ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸಿ ದಿಸ್ ಇಸ್ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್. LMS, Learning Management System, video conferencing, discussion forum and online assessment platform. See, collaborating with peers, sharing ideas and perspective, receiving instant feedback on quizzes and assessment, tracking progress performance, accessing courses, materials and assignments and time anywhere, participating in live online class sessions and discussion from remote location also. ಸಿ ಇಲ್ಲೇನಿದೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿದೆ. ಈ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಇಟ್ ಆಕ್ಸೆಸ್ ಟು ಕೋರ್ಸ್ ಆಫ್ ಮಟೀರಿಯಲ್, ಅಸೈನ್ಮೆಂಟ್ಸ್ ಆ್ಯಂಡ್ ಟೈಮ್ ಆ್ಯಂಡ್ ಎನಿವೇರ್. ಇದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ. ದೆನ್ ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ ಇದೆ. ವಿಡಿಯೋ ಕಾನ್ಫರೆನ್ಸ್ ಅಂದರೆ ಆಪ್ಷನ್ ನಂಬರ್ 4 ಆಗುತ್ತೆ ನೋಡಿರಿ. ಪಾರ್ಟಿಸಿಪೇಟಿಂಗ್ ಇನ್ ಲೈವ್ ಆನ್ಲೈನ್ ಕ್ಲಾಸಸ್ ಸೆಷನ್ ಆ್ಯಂಡ್ ಡಿಸ್ಕಷನ್ ಫೋರಮ್ ರಿಮೋಟ್ ಲೊಕೇಶನ್. ಸೊ ಇವಿಷ್ಟರೊಳಗಡೆ ಯಾವ್ದು ಗೊತ್ತಾಗಲ್ಲ ಅಂದರೆ ಒಂದು ಬಿ ಆಪ್ಷನ್ ಅಂತೂ ನಿಮಗೆ ಗೊತ್ತಾಗುತ್ತೆ 4 ಅಂಥೇಳಿ. ಸೊ ಬಿ ಆಪ್ಷನಲ್ಲಿ 4 ಅನ್ನೋ ಆಪ್ಷನ್ 2 ಇದಾವೆ ರೀ, 1 ಆ್ಯಂಡ್ 2. ಸೊ ಅವನ್ನೆರಡನ್ನೂ ಅಬ್ಸರ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿರಿ, ಡಿಸ್ಕಷನ್ ಫೋರಮ್ ಇದೆ. ಡಿಸ್ಕಷನ್ ಅಂದರೆ ಯಾರ ಜೊತೆ ಡಿಸ್ಕಷನ್ ಮಾಡ್ತೀವಿ, ಇಲ್ಲೇನಿದೆ ಒಂದು ಫಸ್ಟ್ ಒನ್ ಇದೆ, ಇನ್ನೊಂದು ಥರ್ಡ್ ಒನ್ ಇದೆ. ಥರ್ಡ್ ಅಂತೂ ಆಗಲ್ಲ, ಫಸ್ಟನ್ನ ಅಬ್ಸರ್ವ್ ಮಾಡಿರಿ. ಕೊಲಾಬರೇಟಿಂಗ್ ವಿತ್ ಪಿಯರ್ಸ್, ಶೇರಿಂಗ್ ಐಡಿಯಾಸ್ ಆ್ಯಂಡ್ ಪರ್ಸ್ಪೆಕ್ಟಿವ್. ಎಸ್ ರೈಟ್. ಹಾಗಂದರೆ ಡಿ ಈಸ್ 1 ಅಂದರೆ ಸಿ ಈಸ್ 1, ದಟ್ ಈಸ್ ಆಪ್ಷನ್ ನಂಬರ್ 3ನೇ ಆಗುತ್ತೆ. ಹೌದಾ? ನಮಗೇನೆಂದರೆ ಈ ಕೊಟ್ಟಿರೋ 4 ಆಪ್ಷನ್ಸ್ ಒಳಗಡೆ ಇಷ್ಟೂ ಗೊತ್ತಿರಬೇಕು ಅಂತ ಹೇಳೇನಿಲ್ಲ. 1 or 2 ನಮಗೆ ಗೊತ್ತಾಯಿತು ಅಂತಂದರೆ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು ಆನ್ಲೈನ್ ಅಸೆಸ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಈಸ್ ರಿಸೀವಿಂಗ್ ಇನ್ಸ್ಟಂಟ್ ಫೀಡ್ಬ್ಯಾಕ್, ಕ್ವಿಝಸ್, ಅಸೆಸ್ಮೆಂಟ್ಸ್, ಟ್ರ್ಯಾಕಿಂಗ್ ಪ್ರೋಗ್ರೆಸ್ ಪ್ರೋಗ್ರಾಮ್. ಬಟ್ ನಿಮ್ಗೇನು ಒಂದು ಡೌಟಲ್ಲಿ ಬರ್ಬೋದು, ಇದು ಇಲ್ಲಿಗೆ ಬರ್ಬೋದಲ್ಲ, ಡಿ ಬರ್ಬೋದಲ್ಲ. ಸೊ ಇಲ್ಲಿ ನೋಡಿರಿ, ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇದೆ, ಇಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಇದೆ. ಇವೆರಡೂ ಆನ್ಸರು ಅನ್ನೋದು ನಮಗೆ ಡೌಟ್ ಬರುತ್ತೆ, ಯಾವುದಕ್ಕೆ ಯಾವುದು ಅನ್ನೋದು. ಇಲ್ಲೇನಿದೆ, ಪಾರ್ಟಿಸಿಪೇಟಿಂಗ್ ಇನ್ ಅ ಲೈವ್ ಕ್ಲಾಸಸ್, ಆನ್ಲೈನ್ ಕ್ಲಾಸ್ ಸೆಷನ್ ಆ್ಯಂಡ್ ಡಿಸ್ಕಷನ್ ಫ್ರಮ್ ದ ರಿಮೋಟ್ ಲೊಕೇಶನ್ ಅಂತಂದು ಹೇಳಿದೆ. ಸೊ ಇದು ವಿಡಿಯೋ ಕಾನ್ಫರೆನ್ಸ್ಗೆ ಬರುತ್ತೆ, ಯಾಕಂದರೆ ಪಾರ್ಟಿಸಿಪೇಷನ್ ಅಂತ ಹೇಳಿ ಬಂತು. ಇಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಅಂತ ಇರೋದಕ್ಕೆ ಇಲ್ಲಿ ಫೀಡ್ಬ್ಯಾಕ್ ಅನ್ನೋದು ಬರುತ್ತೆ. ಅಸೆಸ್ಮೆಂಟ್ ಅಂದರೆ ಇಲ್ಲಿ ಫೀಡ್ಬ್ಯಾಕ್ ಬರುತ್ತೆ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇರೋದಕ್ಕೆ ಇದು ಆನ್ಲೈನ್ ಲೈವ್ ಕ್ಲಾಸ್ ಸೆಕ್ಷನ್ ಅಂತ ಹೇಳಿ ಬರುತ್ತೆ. ಓಕೆ, ಆನ್ಸರ್ ಈಸ್ ಆಪ್ಷನ್ ನಂಬರ್ 3.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಎಕ್ಸಾಂಪಲ್ ಆಫ್ ಪಾಸಿಟಿವ್ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್? ಅಂದರೆ ನೆಗೆಟಿವ್ನ ನಾವು ಸರ್ಚ್ ಮಾಡಬೇಕು ಅಂತ. ಅ ಟೀಚರ್ ಹೂ ಪನಿಷಸ್ ಸ್ಟೂಡೆಂಟ್ಸ್ ಫಾರ್ ಆಸ್ಕಿಂಗ್ ಅ ಕ್ವಶನ್. A teacher who provides students with positive feedback and constructive criticism. A teacher who fosters open communication and mutual respect. A teacher who humiliates his or her students. A teacher who ignores the needs and concern of his students. ನೆಗೆಟಿವ್ ಥಿಂಕಿಂಗ್ ಯಾವ್ಯಾವ ಬರ್ಬೋದು ಅನ್ನಿಸ್ತದ. ಒಂದು ಅಬ್ಸರ್ವ್ ಮಾಡಿ ನೋಡಿದಾಗ ಪನಿಷ್ಡ್ ಸ್ಟೂಡೆಂಟ್ಸ್ ಐತಲ್ಲ, ಇಟ್ ಈಸ್ ಆಲ್ಸೋ ನೆಗೆಟಿವ್ ಥಿಂಕ್. ಸೊ ಎ ಅನ್ನೋದು ಕರೆಕ್ಟ್ ಅಂದರೆ ನೆಗೆಟಿವ್ ಫಾರ್ಮ್ಯಾಟ್ ಅಂದರೆ ಇಲ್ಲಿ 2 ಆನ್ಸರ್ಸ್ ಇದ್ದಾವೆ, 2 ಆ್ಯಂಡ್ 3. ಹೌದಾ? ಹಂಗಂದರೆ ಓಕೆ, ಇದಾಯಿತು. ನೆಕ್ಸ್ಟ್ ನೋಡ್ತಾ ಬನ್ನಿ, ಅದೇ ಥರ ಇಲ್ಲಿ ಡಿ ಇದೆ, ಇಲ್ಲಿ ಡಿ ಇದೆ, ಹಾಗಂದರೆ ಡಿನೂ ಹೌದು ಅಂತ ಅರ್ಥ. ಓಕೆ, ಡಿ ನೋಡ್ಲಿಕ್ಕೆ ಹೋಗಬೇಡ್ರಿ. ಈನ ಅಬ್ಸರ್ವ್ ಮಾಡಿ, a teacher who ignores the needs and concern of his or her students. This is negative format ರೀ. ಹಾಗಂದರೆ ಆನ್ಸರ್ ಏನಾಗ್ಬೋದು? ಆಪ್ಷನ್ ನಂಬರ್ 2. ಓಕೆನಾ? ಬಿ ಏನೈತಲ್ಲ, ಇದು ಇಟ್ ಪ್ರೊವೈಡ್ ಅನ್ ಸ್ಟೂಡೆಂಟ್ಸ್ ಟು ವಿತ್ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಈಸ್ ರೈಟ್. ಅಂದರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್. ಸ್ವಯಂ, ಉದ್ಯಮ, ಸ್ಕಿಲ್ ಶೇರ್ ಆ್ಯಂಡ್ ಖಾನ್ ಅಕಾಡೆಮಿ ಅಂತ ಹೇಳಿದೆ. ಇವನ್ನ ನೋಡ್ಕೊಳ್ರಿ. ಸ್ವಯಂ ಬಗ್ಗೆ ಅಂದ್ರೂ ಲಾಸ್ಟ್ ನಾನು ಕ್ಲಾಸಸ್ ಒಳಗಡೆ ಹೇಳಿದ್ದೀನಿ, 2 to 3 ಕ್ವಶನ್ಸ್ ಅಲ್ಲೇ ಬಂದಿದ್ದಾವೆ. ಏನಾಗ್ಬೋದು ಆನ್ಸರು? ಐ ಥಿಂಕ್ ಆನ್ಸರ್ ಇಸ್ 2. ಸ್ವಯಂ ಅಂದರೆ ಫ್ರೀ ಕೋರ್ಸಸ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್, ಫ್ರೀ ಕೋರ್ಸ್ ರೀ ಅದು ಸ್ವಯಂ ಅನ್ನೋದು. ನೆಕ್ಸ್ಟು ಉದ್ಯಮ ಅನ್ನೋದು ಪೇಯ್ಡ್ ಕೋರ್ಸಸ್ ಫಾರ್ ವೇರಿಯಸ್ ಟಾಪಿಕ್ಸ್. ದೆನ್ ಸ್ಕಿಲ್ ಶೇರ್ ಈಸ್ ಅನ್ paid course creative and entrepreneurial topics. Skill is entrepreneurial topic. Khan Academy is related to video lecturers, interactive experiences for K-12 students ಅಂದರೆ 12th students. ಓಕೆನಾ? ಸೊ ಹಾಗಂದ್ರೆ ಆನ್ಸರ್ ಈಸ್ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ collaborative learning? Collaborative learning. A teacher assigns individually a reading assignments and the students take a notes. A teacher gives a lecture on a topic, students take a notes on individually. A teacher assigns homework for students to complete independently. A teacher assigns a group project and students work together to do research and present their findings. ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ಕೊಲಾಬರೇಟಿವ್ ಲರ್ನಿಂಗ್? ಇಷ್ಟು ನೋಡಿರೋ ಆಪ್ಷನ್ಸ್ ಎಲ್ಲ ಕೊಲಾಬ್ರೇಷನ್ ಅಂತ ಅನ್ನಿಸ್ತದೆ. ಬಟ್ ಆಪ್ಷನ್ ನಂಬರ್ 4ನ ಅಬ್ಸರ್ವ್ ಮಾಡಿ, ಟೀಚರ್ ಅಸೈನ್ಸ್ ಅ ಗ್ರೂಪ್ ಪ್ರಾಜೆಕ್ಟ್, ಸ್ಟೂಡೆಂಟ್ ವರ್ಕ್ ಟುಗೆದರ್ ಟು ರಿಸರ್ಚ್ ಪ್ರೆಸೆಂಟ್ ದೇರ್ ಫೈಂಡಿಂಗ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಅ ಪೊಟೆನ್ಷಿಯಲ್ ಡ್ರಾಬ್ಯಾಕ್ ಆಫ್ ಟೀಚರ್ centered instruction? It can be more engaging and interactive for students. It can limit opportunities for student creativity and critical thinking. It promotes a student's independence and self-direction. It is more efficient and save the time. ಸೊ ಇಲ್ಲೆಲ್ಲ ನೋಡ್ತಾ ಬನ್ನಿ, ಇದು ಕೇಳಿರೋದು ಡ್ರಾಬ್ಯಾಕ್ ಆಫ್ ಟೀಚರ್ ಸೆಂಟರ್ಡ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಆಲ್ ಪಾಸಿಟಿವಲ್ಲಿದ್ದಾವೆ. ಬಟ್ ಇಲ್ಲಿ ಸೆಕೆಂಡ್ ಆಪ್ಷನ್ನ ಅಬ್ಸರ್ವ್ ಮಾಡಿ, ಇಟ್ ಕ್ಯಾನ್ ಲಿಮಿಟ್ ದ ಆಪರ್ಚುನಿಟೀಸ್ ಫಾರ್ ಅ ಸ್ಟೂಡೆಂಟ್ಸ್ ಇನ್ ಅ ಕೇಸ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಈಸ್ ದ ಆನ್ಸರ್. ಅಂದರೆ ಟೀಚರ್ ಸೆಂಟರ್ಡ್ ಅಂದರೆ ಅವರೇ ಎಲ್ಲ ಕ್ವಶನ್ಸು ಆನ್ಸರ್ಸು ಆಲ್ಮೋಸ್ಟ್ ಎಲ್ಲ ಅವರೇ ಮಾಡಿಸ್ತಾರೆ. ಅದಕ್ಕಿಂತ ಮೇಯ್ನಾಗಿ ಅಂದರೆ ಅಲ್ಲಿ ಒನ್ ವೇ ಟ್ರಾನ್ಸಾಕ್ಷನ್ ಇರುತ್ತೆ, ಒನ್ ವೇ ಕಮ್ಯುನಿಕೇಷನ್. ಅಂದರೆ ಸ್ಟೂಡೆಂಟ್ ಟು ಟೀಚರ್ ಕಮ್ಯುನಿಕೇಷನ್ ಅಷ್ಟೇ, ಟೀಚರ್ಸ್ ಟು ಸ್ಟೂಡೆಂಟ್. ಓಕೆನಾ? ಕಮ್ಯುನಿಕೇಷನ್ ಒನ್ ವೇ. ಸೊ ಇದು ಹಿಂಗೆ ಉಲ್ಟಾ ಬರಲ್ಲ ಮತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಅನ್ ಅ ಲಿಮಿಟ್ ಆಪರ್ಚುನಿಟೀಸ್ ಫಾರ್ ಸ್ಟೂಡೆಂಟ್ಸ್ ಟು ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.